ಹಲೋ, ಗುಡ್ ಮಾರ್ನಿಂಗ್ ಟು ಆಲ್ ಆಫ್ ಯು. ಈಗ ನಿಮಗೆ ಸೆಪ್ಟೆಂಬರ್ ಮಂತು 2026 ಮಿಥುನ ಲಗ್ನದವರಿಗೆ ಯಾವ ರೀತಿಯ ಎಫೆಕ್ಟ್ ಆಗ್ತದೆ ಅಂತ ಫಸ್ಟ್ ನೋಡೋಣ. ಇದೀಗ ಮಿಥುನ ಲಗ್ನದ ಜಾತಕ. ಓಕೆ, ಸೊ 2ನೇ ಮನೆಯಲ್ಲಿ ಕೇತು, 4ನೇ ಮನೆಯಲ್ಲಿ ರವಿ ಶನಿ, 5ನೇ ಮನೆಯಲ್ಲಿ ಬುಧ ಶುಕ್ರ, 7ನೇ ಮನೆಯಲ್ಲಿ ಕುಜ, 8ನೇ ಮನೆಯಲ್ಲಿ ರಾಹು, 11ನೇ ಮನೆಯಲ್ಲಿ ವಕ್ರಿ ಗುರು, 12ನೇ ಮನೆ ಚಂದ್ರ. ಅದೇ ಕಾಲಪುರುಷನ ಕುಂಡಲಿಯಲ್ಲಿ ನೋಡಿ, ಲಗ್ನದಲ್ಲೇ ಗುರು, ಮೇಷದಲ್ಲಿ ಗುರು ಇದ್ದದ್ದು ಫಸ್ಟ್ ಬಂತು, 2ನೇ ಮನೆ ಚಂದ್ರ, 3 ಕಾಲಿ, 4ನೇ ಮನೆಯಲ್ಲಿ ಕೇತು, 5ನೇ ಮನೆ ಏನಿಲ್ಲ, 6ನೇ ಮನೆ ರವಿ ಶನಿ, 7ನೇ ಮನೆ ಶುಕ್ರ ಬುಧ, 8 ಕಾಲಿ, 9 ಕುಜ, 9 ಕುಜ ಧನುರ್ರಾಶಿ ಭಾಗ್ಯದಲ್ಲಿ ಕುಜ, 10ನೇ ಮನೆಯಲ್ಲಿ ರಾಹು. ಓಕೆ, 11 ಕಾಲಿ, 12 ಕಾಲಿ. ಅದೇ ಈಗ ಯಾವಾಗ ಸೆಪ್ಟೆಂಬರ್ದಲ್ಲಿ ಏನೆಲ್ಲ ಬದಲಾವಣೆ ಆಗ್ತದೆ ನೋಡೋಣ. ಮೊದಲಿಗೆ ಸೆಪ್ಟೆಂಬರ್ 2, 2026 ಶುಕ್ರ ಟ್ರಾನ್ಸಿಟ್ ಇಂಟು ತುಲಾ ರಾಶಿ ಲಿಬ್ರಾ. ಓಕೆ, ಅವಾಗ ಏನಾಗ್ತದೆ, ಮಿಥುನ ಲಗ್ನದವರಿಗೆ ಪಂಚಮ ಸ್ಥಾನ ಅಂದರೆ ಪೂರ್ವ ಪುಣ್ಯ ಸ್ಥಾನ. ನಿನ್ನೆ ಮಾಡಿದ್ದು ಅವರಿಗೆ ಇವತ್ತು ದಕ್ತದೆ. ಕಳೆದ ಜನ್ಮದಲ್ಲಿ ಮಾಡಿದಂಥ ಪುಣ್ಯ ಈಗ ಅದು ಫಲಕಾರಿಯಾಗ್ತದೆ ಅಂತ. ಶುಕ್ರ ನೋಡಿ, ಶುಕ್ರ ಮೃತ ಸಂಜೀವಿನಿ ವಿದ್ಯೆ ಕಲ್ತವ, ತಿಳ್ಕೊಳ್ಳಿ. ಓಕೆ, ಈಗ ನೀವು ಈಗ ತಾನೇ ನೋಡಿದ್ರಿ ಕಾಲಪುರುಷನ ಕುಂಡಲಿಯಲ್ಲಿ, ಇಲ್ಲಿ 6ನೇ ಮನೆಯಲ್ಲಿ ಯಾರು, ರವಿ ಶನಿ. ಹೌದಾ, ಶುಕ್ರ ಬುಧ 7ನೇ ಮನೆಯಲ್ಲಿದ್ದಾನೆ. ಅವಾಗೇನಾಯಿತು, ಕಾಲಪುರುಷನ ಕುಂಡಲಿ ಹೋದರೆ ಶುಕ್ರ ತುಲಾದಲ್ಲೇ ಇದ್ದಾನೆ, ಅಂದರೆ 7ನೇ ಮನೆ ಪ್ರೈವೇಟ್ ಪಾರ್ಟ್ನರ್ಶಿಪ್ ಮನೆ, 7ನೇ ಮನೆ ಪಬ್ಲಿಕ್ ಪಾರ್ಟ್ನರ್ಶಿಪ್ ಮನೆ. ಹೌದಾ, ಆವಾಗ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಂದರೆ ಏನು, ಸ್ಪೌಸ್, ಶುಕ್ರ ಸ್ಪೌಸ್ ಕಾರಕ. ಫಾರ್ ಜೆಂಟಲ್ ಮ್ಯಾನ್ ಅಥವಾ ಫಾರ್ ಮ್ಯಾನ್ ಮೇಲ್ ಜೆಂಡರ್, ವೀನಸ್ ಈಸ್ ಸ್ಪೌಸ್ ಕಾರಕ. ಸೊ ಸಪ್ತಮದಲ್ಲಿ ಶುಕ್ರ ಬುಧ ಇರುವುದು ಇವರ ಕುಂಡಲಿಗೆ ಭಾಳ ಒಳ್ಳೆಯದು. ಶುಕ್ರ ಟ್ರಾನ್ಸಿಟ್ ಸೆಪ್ಟೆಂಬರ್ದಲ್ಲಿ ಇವರಿಗೆ ಭಾಳ ಅನುಕೂಲ. ಶುಕ್ರ ಯಾವಾಗಲೂ ಐಷಾರಾಮಿ ಜೀವನವನ್ನು ಮಾಡುವಂಥದ್ದು, ಲಕ್ಸುರಿ ಲೈಫ್ ಲೀಡ್ ಮಾಡುವಂಥದ್ದು. ಈ ಸಣ್ಣ ಎಷ್ಟು ಕೆ ಜಿಗೆ ಎಷ್ಟಪ್ಪ, ಒಂದು ಸ್ವಲ್ಪ ಕೋಸರು ಹಾಕು, ನೆಲಗಡಲೆ ತಗೊಂಡ್ರೆ ಒಂದು ಸ್ವಲ್ಪ 4-5 ನೆಲಗಡಲೆ ಕೈ ಹಾಕಿ ತಗೊಳ್ಳೋದು, ಇದೆಲ್ಲ ಇವರಿಗೆ ಸಲ್ಲದು, ತಿಳ್ಕೊಳ್ಳಿ. ದೊಡ್ಡತನ. ಓಕೆ, ಆಮೇಲೆ 2ನೇ ಮನೆಯಲ್ಲಿ ಇಲ್ಲಿ ಚಂದ್ರ ನೋಡಿ, ಎಕ್ಸಾಲ್ಟೆಡ್ ಚಂದ್ರ. ಈಗ ನಾನು ಚಂದ್ರನ ಈ ಕುಂಡಲಿಯ ಬಗ್ಗೆ ಮಾತಾಡ್ತಾ ಇಲ್ಲ. ಈಗ ಶುಕ್ರ ಟ್ರಾನ್ಸಿಟ್ ಆದರೆ ಏನಾಗ್ತದೆ ಇವರಿಗೆ ಅಂತ. ಪಂಚಮ ಸ್ಥಾನ ಮಕ್ಕಳ ಸ್ಥಾನ, ಮಕ್ಕಳು ಅಭಿವೃದ್ಧಿ ಆಗ್ತಾರೆ. ಓಕೆ, ಮಕ್ಕಳ ಅಭಿವೃದ್ಧಿಗೆ ಯಾವ ರೀತಿಯ ತೊಂದರೆ ಇಲ್ಲ. ಪೂರ್ವ ಪುಣ್ಯ ಸ್ಥಾನ ಅಂದರೆ ಚಿಲ್ಡ್ರನ್ ಹೌಸ್. ಅದೇ ಶುಕ್ರ ಕನ್ಯಾದಲ್ಲಿ ಡೆಬಿಲಿಟೇಟೆಡ್ ಆಗಿರ್ತಾರೆ. ಓಕೆ, ಮಿಥುನದವರಿಗೆ ಅದು 4ನೇ ಮನೆ. ಯಾವಾಗ ಡೆಬಿಲಿಟೇಟೆಡ್ ಆಗ್ತಾರೋ ಅಲ್ಲಿ ಆವಾಗ ಅವರಿಗೆ ಸ್ವಲ್ಪ ಶುಕ್ರನ ರಿಲೇಟೆಡ್ ತೊಂದರೆಗಳು ಆಗ ಸಾಧ್ಯ ಇದೆ ಮನೆಯಲ್ಲಿ. ಓಕೆ, ಅದೇ ಬುಧನನ್ನು ನಾವು ತಗೊಂಡ್ರೆ, ಬುಧ ಅದೇ ಸೆಪ್ಟೆಂಬರ್ದಲ್ಲಿ ಯಾವಾಗ ಬರ್ತಾನೆ ನೋಡೋಣ. ಬುಧ ಮರ್ಕ್ಯುರಿ ಟ್ರಾನ್ಸಿಟ್ಟಿಂಗ್, ಸೆಪ್ಟೆಂಬರ್ 7ಕ್ಕೆ ಅವನು ಕನ್ಯಾಗೆ ಬರ್ತಾನೆ. ಸೆಪ್ಟೆಂಬರ್ 7ಕ್ಕೆ ಕನ್ಯಾ, ಆಮೇಲೆ ನೆಕ್ಸ್ಟ್ ತುಲಾಗೆ ಹೋಗ್ತಾನೆ. ಓಕೆ, ಸೆಪ್ಟೆಂಬರ್ 7 ಕನ್ಯಾ ಬಂದಾಗ ಬುಧ ಇಲ್ಲಿ 4ನೇ ಮನೆಯಲ್ಲಿ ಉಚ್ಚನಾಗ್ತಾನೆ ಅಂತ. ಸೊ ಮಿಥುನದಲ್ಲಿ 4ನೇ ಮನೆ ಉಚ್ಚ ಆದರೆ ಹ್ಯಾಪಿ ಹೋಮ್ ಅಂತ ಹೇಳ್ಬೋದು. ಓಕೆ, ಅದೇ ಮಂಗಲ್ ಏನಾಗಿದ್ದಾನೆ, ಮಂಗಲ್ ನೋಡೋಣ. ಮಂಗಲ್ ಇಲ್ಲಿ ನೋಡಿ, ಮಾರ್ಸ್ ಎಲ್ಲಿದೆ, ಮಾರ್ಸ್ ಮೇಲ್ಗಡೆ ಇದೆ. ಮಂಗಲ್ ನೋಡಿ, ಮಂಗಲ್ ಸೆಪ್ಟೆಂಬರ್ 18ಕ್ಕೆ ಕಟಕಕ್ಕೆ ಬರ್ತಾನೆ. ಕಟಕಕ್ಕೆ ಬಂದರೆ ಇವರಿಗೆ ಏನಾಗ್ತದೆ, ಕಟಕಕ್ಕೆ ಬಂದಾವಾಗ ಇವರಿಗೆ 2ನೇ ಮನೆ, ಮಿಥುನದವರಿಗೆ 2ನೇ ಮನೆ. ಹೌದಾ, ಕಾಲಪುರುಷನಿಗೆ 4ನೇ ಮನೆ.
ಓಕೆ. 2ನೇ ಮನೆಯಲ್ಲಿ ಮಂಗಲ್, ಗುರು ಇದ್ದಾನೆ ನೋಡಿ, ಗೋಚಾರದ ಗುರು ಕೂಡ ಅಲ್ಲೇ ಬಂದಿದ್ದಾನೆ. ಅವಾಗ ಏನಾಗ್ತದೆ, ಗುರು ಮತ್ತು ಮಂಗಲ್ ಒಟ್ಟಿಗೆ ಸೇರಿದರೆ ಏನಾಗ್ತದೆ, ಅದು ಒಂದು ವಿಪರೀತ ರಾಜಯೋಗ. ಓಕೆ, ತಿಳ್ಕೊಳ್ಳಿ. ಓಕೆ, ಮಂಗಲ್ ನೀಚ ಆಗಿದ್ರು ಕೂಡ ಗುರು ಉಚ್ಚನಾದ. ಸೊ ಆದ್ದರಿಂದ ವಿಪರೀತ ರಾಜಯೋಗ ಅಂದರೆ ಮಂಗಲ್ ಏನು, 2ನೇ ಮನೆ ಸಂಬಂಧಪಟ್ಟದ್ದು ಫ್ಯಾಮಿಲಿ, ಕುಟುಂಬ ಹಾಗೂ ಧನ, ಬ್ಯಾಂಕ್ ಬ್ಯಾಲೆನ್ಸ್ ಇನ್ಕ್ರೀಸ್ ಆಗ್ತದೆ. ಓಕೆ, ಇವರು ಫ್ರೆಶ್ FDR ಏನಾದರೂ ಮಾಡ್ಬೋದು ಆ ರೀತಿ, ಅಥವಾ ರಿನ್ಯೂವಲ್ ಮಾಡ್ಬೋದು ಹೀಗೆ. ಓಕೆ, ಸೊ ಮಂಗಲ್ ಪ್ರಾಪರ್ಟಿ, ಜುಪಿಟರ್ ಯಾವಾಗಲೂ ತಿಳುವಳಿಕೆ, ಇವರ ನಾಲೆಜ್ ಭಂಡಾರ ಜಾಸ್ತಿ ಆಗ್ತದೆ. ಅದು ಕರೆಕ್ಟ್. ಈಗ ನಾನು ಮಾಡ್ತಾ ಇರೋದು ಅದೇ, ನನ್ನ ನಾಲೆಜ್ ಆಟೋಮೆಟಿಕ್ಕಾಗಿ ಇನ್ಕ್ರೀಸ್ ಆಗ್ತಾನೆ ಇದೆ. ಓಕೆ, ಆದರೆ ಮರ್ಕ್ಯೂರಿ, ಶುಕ್ರ ಎಕ್ಸಾಲ್ಟೆಡ್ ಇಲ್ಲಿ ಮೀನದಲ್ಲಿ, ಇವರಿಗೆ 10ನೇ ಮನೆ. ಪ್ರೊಫೆಷನಲ್ಲಿ ಶುಕ್ರ ಒಳ್ಳೆ ಐಷಾರಾಮಿ, ಬ್ಯೂಟಿಫುಲ್, ದೇರ್ ಇಸ್ ನೋ ಪ್ರಾಬ್ಲಮ್ ಎಟ್ ಆಲ್. ಓಕೆ, ಅವರ ಇದರಲ್ಲಿ ಒಂದು ರೀತಿಯಲ್ಲಿ ಕಾಂತಿ ತುಂಬುತ್ತೆ. ಪ್ರೊಫೆಷನಲ್ ವೃತ್ತಿಯಲ್ಲಿ ಚಮ ಹೊಳಿತಾ ಇರ್ತದೆ. ಅದೇ ಮರ್ಕ್ಯೂರಿಯಲ್ಲಿ ಹೋದರೆ ನೀಚನಾಗ್ತಾನೆ. ಓಕೆ, ಆದರೆ ಶುಕ್ರ ಉಚ್ಚ, ಇಲ್ಲಿ ನೀಚ. ಓಕೆ, ಏನು ತೊಂದರೆ ಇಲ್ಲ. ಸೊ ಬುಧ ನೀಚನಾದರೂ ಕೂಡ ಅದು ಅವರಿಗೆ 10ನೇ ಮನೆಯಲ್ಲಿ, ಆದ್ದರಿಂದ ಸ್ವಲ್ಪ ಮಟ್ಟಿಗೆ ಏನೂ ತೊಂದರೆ ಆಗೋದಿಲ್ಲ. ಓಕೆ, ಲಗ್ನಾಧಿಪತಿ ಬುಧ, 4ನೇ ಮನೆ ಅಧಿಪತಿಯು ಬುಧನೇ. ಓಕೆ, ಸೊ ಇವರಿಗೆ ಶುಕ್ರ ಮತ್ತು ಬುಧ ನೋಡಿ, ಇವರ ಜಾತಕ ನೋಡಿದ್ರೆ ಪಂಚಮದಲ್ಲೇ ಇದ್ದಾರೆ. ನಾನು ಅದನ್ನು ಹೇಳ್ತಾ ಇಲ್ಲ ನಿಮಗೆ. ಸೆಪ್ಟೆಂಬರ್ ತಿಂಗಳು ಅವರಿಗೆ ಯಾವ ರೀತಿಯ ಅನುಭವ ಆಗ್ತದೆ ಅಂತ ನಾನು ನಿಮಗೆ ಹೇಳ್ತಾ ಇದ್ದೇನೆ. ಸೆಪ್ಟೆಂಬರ್ ತಿಂಗಳಲ್ಲಿ ಇವರಿಗೆ ಸೂರ್ಯ ಎಲ್ಲಿದ್ದಾನೆ, ಸೂರ್ಯ ತುಲಾಕ್ಕೆ ಹೋಗ್ತಾನೆ. ಸೆಪ್ಟೆಂಬರ್ 17ಕ್ಕೆ ಸೂರ್ಯ ಕನ್ಯಾಗೆ ಹೋಗ್ತಾನೆ. ಕನ್ಯಾಗೆ ಹೋದ ಕೂಡಲೇ ಇವರಿಗೆ ಏನಾಗ್ತದೆ, ಮಿಥುನ ಲಗ್ನದವರಿಗೆ 4ನೇ ಮನೆ ಆಗ್ತದೆ. ಕನ್ಯಾದಲ್ಲಿ ಸೂರ್ಯ ಅಂದರೆ ಏನು, ಗೌರ್ಮೆಂಟ್ ರಿಲೇಟೆಡ್, 4th ಹೌಸ್. ಓಕೆ, ಸೊ ಅಡ್ಮಿನಿಸ್ಟ್ರೇಟಿವ್ ರಿಲೇಟೆಡ್, ರೂಲಿಂಗ್ ರಿಲೇಟೆಡ್, ಎವ್ರಿಥಿಂಗ್ ವಿಲ್ ಬಿ ಫೋರ್ತ್ ಅಂದರೆ ಹ್ಯಾಪಿ ಹೋಮ್. ಓಕೆ, ಮನೆ ತನದ ಶಾಂತಿ. ಸೂರ್ಯ ಒಳ್ಳೆ, ಸೂರ್ಯ ಕಿರಣ ಮನೆಯ ಮೇಲೆ ಬಿದ್ದರೆ ಏನಾಗ್ತದೆ, ಎಲ್ಲ ಭೂತ ಗೀತ ಎಲ್ಲ ಓಡಿ ಹೋಗ್ತದೆ. ಓಕೆ, ಅಲ್ಲಿ ನೋಡಿ ಸೂರ್ಯನೂ ಬಂದ, ಶುಕ್ರ ಅಲ್ಲಿ ನೀಚನಾದರೂ, ಬುಧ ಅಲ್ಲಿ ಬುಧ ಉಚ್ಚನಾದ, ರವಿ ಬಂದ. ಓಕೆ, ಇವರ ಜನ್ಮಾತ್ ರವಿ ಕೂಡ ಅಲ್ಲೇ ಇದ್ದಾನೆ. ಸೊ ಸೆಪ್ಟೆಂಬರ್ ತಿಂಗಳು, ಅಕ್ಟೋಬರ್ ತಿಂಗಳು ಒಳ್ಳೆಯದಾಗ್ತದೆ. ಓಕೆ, ಇದು ನಿಮಗೆ ಮಿಥುನ ಲಗ್ನಕ್ಕೆ ಸಂಬಂಧಪಟ್ಟಂಥ ಒಂದು ಇದು. ಇನ್ನೇನು ನೀವು ತಿಳಿಬೋದು ನೋಡಿ, ಮೃತ ಸಂಜೀವಿನಿ ವಿದ್ಯಾ ಶುಕ್ರ ಗೊತ್ತಿದ್ದವ. ಓಕೆ, ಮೃತ ಸಂಜೀವಿನಿ ವಿದ್ಯೆ ಗೊತ್ತಿದ್ದ ಕೂಡಲೇ ಏನಾಗ್ತದೆ, ಇವರಿಗೆ ಯಾವ ರೀತಿಯ ಪ್ರಾಬ್ಲಮ್, ಹೆಲ್ತ್ ವೈಸ್ ಪ್ರಾಬ್ಲಮ್ ಬರಲಿಕ್ಕಿಲ್ಲ. ಮೊದಲಿಗೆ ನೀವು ಇಲ್ಲಿ ನೋಡಿದಿರಿ ಏನು, ಇಲ್ಲಿ 6ನೇ ಮನೆಯಲ್ಲಿ ಕಾಲಪುರುಷನ 6ನೇ ಮನೆಯಲ್ಲಿ ರವಿ ಶನಿ, ಅಂದರೆ ರವಿ ಮೇಲ್ಫಿಕ್ ಪ್ಲಾನೆಟ್, ಶನಿ ಕೂಡ ಮೇಲ್ಫಿಕ್ ಪ್ಲಾನೆಟ್, ಹೌದಾ? ಅವರಿಬ್ಬರು ನೋಡಿಯೇ ನೀವು ಹೇಳ್ಬೋದು ಇವರು ಪೂರ್ಣ ಜೀವನ ಪರ್ಯಂತ ಆರೋಗ್ಯವಂತರಾಗಿರ್ತಾರೆ ಅಂತ. ಯಾಕಂದರೆ ರವಿ ಶನಿ 6ನೇ ಮನೆಯಲ್ಲಿ ಒಳ್ಳೆಯದು, ನೆಗೆಟಿವ್ ಇಂಟು ನೆಗೆಟಿವ್ ಪಾಸಿಟಿವ್. ಅದರ್ವೈಸ್ 6, 12 ಆಮೇಲೆ 8 ಇದು ದುಸ್ಥಾನಗಳು. ಆದರೆ 8ನೇ ಮನೆ ಸೀಕ್ರೆಟ್ ಹೌಸ್, ಅಕ್ಕಲ್ಟ್ ಮನೆ, ಇದು ತಿಳ್ಕೊಳ್ಳಿ. ಓಕೆ, ರವಿ ಶನಿ 6ನೇ ಮನೆಯಲ್ಲಿ ಇರೋದು ಭಾಳ ಒಳ್ಳೆಯದು. ಸೊ ಇವರಿಗೆ ಯಾವ ರೀತಿಯ ಪ್ರಾಬ್ಲಮ್ ಬರುವುದಿಲ್ಲ ಅಂತೇಳಿ. ಸಪೋಸ್ ಕೆಲವರಿಗೆ ಶುಕ್ರ ಇಲ್ಲೇ ಇರ್ತಾರೆ, ಶುಕ್ರ ಇಲ್ಲೇ ಇದ್ದರೂ ಕೂಡ ಭಾಳ ಒಳ್ಳೆಯದೇ. ಓಕೆ, ಯಾವಾಗ ಗುರುವಿನ ಮಗನನ್ನು ಮೃತ ಸಂಜೀವಿನಿ ವಿದ್ಯೆಯಿಂದ ಬಚಾವ ಮಾಡಿದ ಶುಕ್ರ, ಸೊ ಇವರಿಗೆ ಯಾವ ರೀತಿಯ ತೊಂದರೆ ಇಲ್ಲ ನೋಡಿ. ಇನ್ನೊಂದು ಏನಂದರೆ ಸಪ್ತಮದಲ್ಲಿ ಶುಕ್ರ ಬುಧ, ಆದರೆ ಮಿಥುನದಿಂದ ಪಂಚಮದಲ್ಲಿ ಶುಕ್ರ ಬುಧ. ಈಗ ಒಂದು ಲೆಕ್ಕದಲ್ಲಿ ನಾವು ಹೇಳೋದಾದರೆ ಇವರ ಸ್ಪೌಸ್ ಕೂಡ ಒಳ್ಳೆಯ ರೀತಿಯಲ್ಲಿ ಇರ್ತಾರೆ,
ಮಕ್ಕಳು ಕೂಡ ಒಳ್ಳೆ ರೀತಿಯಲ್ಲಿರ್ತಾರೆ. ಇವರ ಮಕ್ಕಳು ಕೂಡ ಒಳ್ಳೆ ರೀತಿಯಲ್ಲಿ ಜೀವನವನ್ನು ಅನುಭವಿಸುತ್ತಾರೆ ಅಂತ ಹೇಳ್ಬೋದು. ಇಷ್ಟನ್ನು ಹೇಳಿ ಸೆಪ್ಟೆಂಬರ್ ತಿಂಗಳು ಜೈ ಮಿಥುನ. ಥ್ಯಾಂಕ್ ಯು ವೆರಿ ಮಚ್.